ಆಪರೇಷನ್ ಸಿಂಧೂರದ ಅಪ್ಡೇಟ್ಗಳನ್ನ ಸಂಸತ್ ಸಮಿತಿಗೆ ವಿವರಿಸಲಾಗುವುದು. ಮೇ 19ನೇ ತಾರೀಕು ಸಂಸದೀಯ ಸ್ಥಾಯಿ ಸಮಿತಿ ವಿದೇಶಾಂಗ ಕಾರ್ಯದರ್ಶಿಗಳು ಈ ಮಾಹಿತಿಯನ್ನ ಸ್ಥಾಯಿ ಸಮಿತಿಯ ಜೊತೆಗೆ ಹಂಚಿಕೊಳ್ತಾರೆ. ಎಲ್ಲವೂ ಪ್ರೊಸೀಜರ್ನ ಭಾಗ. ಸಂಸತ್ ಸ್ಥಾಯಿ ಸಮಿತಿಗೆ ಆಪರೇಷನ್ ಸಿಂಧೂರದ ವಿವರಗಳನ್ನು ಹಂಚಿಕೊಳ್ಳಬೇಕು. ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ 19ನೇ ತಾರೀಕು ಮಾಹಿತಿ ಕೊಡ್ತಾರೆ. ಇನ್ನೊಂದು ಸಣ್ಣ ಬ್ರೇಕ್ ನಂತರ ದೊಡ್ಡ ಸುದ್ದಿ ಇದೆ. ಪಾಕಿಸ್ತಾನ ಅಂತೂ ಇಂತೂ ಸೈನಿಕರ ಸಾವುಗಳನ್ನು ಒಪ್ಪಿಕೊಂಡು ಪಟ್ಟಿ ಬಿಡುಗಡೆ ಮಾಡಿದೆ. ಆದರೆ 11 ಸೈನಿಕರ ಸಾವು ಅಂತ ಹೇಳುತ್ತೆ. 11 ಸೈನಿಕರ ಸಾವು. ಅದಕ್ಕಿಂತಲೂ ದೊಡ್ಡ ಸುದ್ದಿ ಅಂದರೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಆಸಿಮ್ ಮುನೀರ್ 26ನೇ ತಾರೀಖಿನ ನಂತರ ಮೊಟ್ಟ ಮೊದಲು ಹೊರಗಡೆ ಕಾಣಿಸಿಕೊಂಡಿರುವುದು. ಗಾಯಗೊಂಡ ಸೈನಿಕರನ್ನು ಆಸ್ಪತ್ರೆಯಲ್ಲಿ ಭೇಟಿಯಾದದ್ದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.